ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮತ್ತೆ ವರ್ಣನ ರಣಾರ್ಭಟ, ಕರುನಾಡಿಗೆ ಮಳೆ ಕಂಟಕ. ರಾಜಧಾನಿಯಲ್ಲಿ ಮಹಾಮಳೆ, ಗಲ್ಲಿ ಗಲ್ಲಿಯಲ್ಲೂ ಅಲ್ಲೋಲ ಕಲ್ಲೋಲ. ಚಂಡಿ ಮಳೆ ಅವಾಂತರದ ಬಿಗ್ ಗ್ರೌಂಡ್ ರಿಪೋರ್ಟ್. ವರ್ಣಾರ್ಭಟ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಹಾಮಳೆ ಅವಾಂತರವನ್ನ ಸೃಷ್ಟಿ ಮಾಡಿದೆ. ರಾತ್ರಿ ಪೂರ್ತಿ ಸುರಿದಂತ ಧಾರಾಕಾರ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಅವೆನ್ಯೂ ರಸ್ತೆ, ಕುಮಾರಸ್ವಾಮಿ ಲೇಔಟ್, ಮತ್ತಿಕೆರೆಯಲ್ಲಿ ಅವಾಂತರ ಸೃಷ್ಟಿಯಾಗಿತ್ತು. ಬರೀ ಅಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ಕಡೆ ಮಳೆ ಧಾರಾಕಾರವಾಗಿ ಸುರಿದಂತ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮು, ಜನಜೀವನ ಸ್ವಲ್ಪ ಮಟ್ಟಿಗೆ ರಾತ್ರಿ ಅಸ್ತವ್ಯಸ್ತ ಆಗಿತ್ತು. ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಜನರು ಪರದಾಡುವಂತ ಪರಿಸ್ಥಿತಿ ಇತ್ತು. ಆದರೆ ಮೇನ್ ಆಗಿ ಕುಮಾರಸ್ವಾಮಿ ಲೇಔಟ್, ಮತ್ತಿಕೆರೆ ಭಾಗ, ಅವೆನ್ಯೂ ರೋಡ್, ಅಲ್ಲೆಲ್ಲ ಕಡೆ ಕೂಡ ಮನೆಗಳಿಗೆ ನೀರು ನುಗ್ಗಿದ್ದಂಥ ಹಿನ್ನೆಲೆಯಲ್ಲಿ ಅವಾಂತರ ಸೃಷ್ಟಿಯಾಗಿತ್ತು. ಜನ ಪರದಾಟವನ್ನೇ ಮಾಡಿದ್ರು. ಹಲವು ಮನೆಗಳಿಗೆ ಚರಂಡಿ ನೀರು ನುಗ್ಗಿ ಅವಾಂತರ ಆಗಿತ್ತು. ಚರಂಡಿ ಬ್ಲಾಕ್ ಆಗಿ ಮನೆಗಳಿಗೆ ನುಗ್ಗಿದ್ದಂಥದ್ದು ನೀರು, ಕೊಳಚೆ ನೀರು ನುಗ್ಗಿದ್ದಂಥ ಹಿನ್ನೆಲೆಯಲ್ಲಿ ಜನ ಕ್ಲೀನ್ ಮಾಡಲಿಕ್ಕೂ ಕೂಡ ಮೊದಲೇ ವಾಸನೆ ಕೊಳಚೆ ನೀರು ಅಂತ ಬಂದಂಥ ಸಂದರ್ಭದಲ್ಲಿ ಇನ್ನು ಮನೆ ಒಳಗೆ ನುಗ್ದಾಗ ಕೇಳಬೇಕಾ ಪಾಪ, ಆ ಸಂಕಷ್ಟ ಯಾರಿಗೂ ಬೇಡ. ಬಿಬಿಎಂಪಿ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಲಾಲ್ಬಾಗ್ ಸುತ್ತಮುತ್ತ ಮಳೆಗೆ ಹೊರ ಬಂದಿರುವಂಥದ್ದು ಹಾವುಗಳನ್ನ ನೋಡಿ ಕಂಗಾಲಾಗೋದ್ರು. ಅಲ್ಲಿದ್ದಂಥ ಜನ ಎದುರ್ಕೊಂಡು ಎಲ್ಲಿ ಕಾಲಿಡೋದು ಅನ್ನೋದೇ ಭಯ ಪರಿಸ್ಥಿತಿ ಅಲ್ಲಿತ್ತು. ಒಂದೆಡೆ ಮಳೆ ಕಾಟ, ಮತ್ತು ಒಂದು ಕಡೆ ಹಾವುಗಳ ಭಯ. ಆ ರೀತಿಯಾಗಿತ್ತು ಈ ಲಾಲ್ಬಾಗ್ ಸುತ್ತಮುತ್ತ. ನಾವು ಕುಮಾರಸ್ವಾಮಿ ಲೇಔಟ್ನಲ್ಲಂತೂ ಸುಮಾರು 4-5 ಅಡಿಯಷ್ಟು ನೀರು ನಿಂತಿತ್ತು. ಮನೆಯೊಳಗೆ ನೀರು ನುಗ್ಗಿತ್ತು. ಮತ್ತಿಕೆರೆನಲ್ಲೂ ಕೂಡ ಅಷ್ಟೇ ಇದೇ ರೀತಿಯಾಗಿತ್ತು ಪರಿಸ್ಥಿತಿ. ಅಲ್ಲೇನು ಭಿನ್ನವಾಗಿರಲಿಲ್ಲ. ಮತ್ತಿಕೆರೆ ಭಾಗ ಮತ್ತು ಅಶೋಕ ಪಿಲ್ಲರ್ ಕಡೆನೂ ಕೂಡ ಅಷ್ಟೇ. ಬೆಂಗಳೂರಿನ ಸಾಕಷ್ಟು ಕಡೆ ಇದೇ ರೀತಿಯಾದಂಥ ಪರಿಸ್ಥಿತಿ ಇದ್ದಂಥ ಹಿನ್ನೆಲೆಯಲ್ಲಿ ರಾತ್ರಿ ಇಡೀ ಬೆಂಗಳೂರಿನ ಜನ ಜಾಗರಣೆ ಮಾಡುವಂಥ ಪರಿಸ್ಥಿತಿ. ಕೆಲವೊಂದು ಬಡಾವಣೆಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದಂಥ ಹಿನ್ನೆಲೆಯಲ್ಲಿ ಬರೀ ಮಳೆ ನೀರಾಗಿದ್ದರೆ ಒಂಥರ, ಆದರೆ ಕೊಳಚೆ ನೀರಿನ ಜೊತೆ ಮಳೆ ನೀರು ಮಿಕ್ಸ್ ಆಗಿ ಮನೆಗೆ ನುಗ್ಗಿದ್ದಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲ್ಲಿನ ಜನ ಮೂಗನ್ನು ಮುಚ್ಕೊಂಡು ಅಲ್ಲಿ ನೀರನ್ನು ಹೊರಹಾಕುವಂಥ ಪರಿಸ್ಥಿತಿ ಇತ್ತು. ಕೆಸರೆಲ್ಲ ತುಂಬ್ಕೊಂಡಿತ್ತು ಮನೆ ಒಳಗಡೆ. ಆ ರೋಡಲ್ಲಿದ್ದಂಥ ಕೆಸರೆಲ್ಲ ಬಂದ್ಬಿಟ್ಟು ಮನೆ ಒಳಗೆ ತುಂಬಿಕೊಂಡಿದ್ದಂಥ ಹಿನ್ನೆಲೆಯಲ್ಲಿ ಜನ ಪರದಾಟವನ್ನು ಮಾಡಿದ್ರು. ನಿಮಗೆ 2 ದೃಶ್ಯಾವಳಿ ತೋರಿಸ್ತಾ ಇದ್ದೀವಿ. ಒಂದು ಜಯನಗರದ ಅಶೋಕ ಪಿಲ್ಲರ್ ಬಳೆ, ಅಲ್ಲಿ ಕೂಡ ಸುಮಾರು 1 ಅಡಿಯಷ್ಟು ನೀರು ನಿಂತಿತ್ತು. ಮತ್ತು ಒಂದು ಕಡೆ ಇಲ್ಲಿ ಅವೆನ್ಯೂ ರೋಡ್ನಲ್ಲೂ ಕೂಡ ಅಷ್ಟೇ ಧಾರಾಕಾರವಾಗಿ ಮಳೆ ಸುರಿದಂಥ ಸಂದರ್ಭದಲ್ಲಿ ಸುಮಾರು 2-3 ಅಡಿಯಷ್ಟು ನೀರು ನಿಂತುಬಿಟ್ಟು ಅಲ್ಲಿನ ಜನ ಪರದಾಟವನ್ನು ಮಾಡಿದ್ರು. ಮನೆಗೆ ಹೋಗ್ಲಿಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿತ್ತು. ನಿರಂತರವಾಗಿ ಒಂದು 2-3 ಗಂಟೆ ಧಾರಾಕಾರವಾಗಿ ಮಳೆ ಬಂತು. ಅದಾದಮೇಲೂ ಕೂಡ ಮಳೆ ಮುಂದುವರೆದಿತ್ತು. ಆದರೆ ತುಂಬ ಜೋರಾಗಿ ಬರ್ತಾ ಇತ್ತಲ್ಲ, ಅದು ಕಡಿಮೆ ಆಗಿತ್ತು ಅಷ್ಟೇ. ರಾತ್ರಿ ಮಳೆಗೆ ಕುಮಾರಸ್ವಾಮಿ ಲೇಔಟ್ನಲ್ಲಿ ಅವಾಂತರಗಳ ಸೃಷ್ಟಿಯಾಗಿತ್ತು. ಸುರಿಮಳೆ, ಅಲ್ಲಿ ಮಳೆ ಸುರಿತಾ ಇದ್ದಂಥ ಹಿನ್ನೆಲೆಯಲ್ಲಿ ನೀರು ತುಂಬಿ 60ಕ್ಕೂ ಹೆಚ್ಚು ಮನೆಗಳಲ್ಲಿ ದಿನಸಿ, ಬಟ್ಟೆ, ಬರ ಎಲ್ಲವೂ ಕೂಡ ಹಾಳಾಗೋಗಿತ್ತು. ಶಾಶ್ವತ ಪರಿಹಾರವನ್ನು ನೀಡುವಂತೆ ಬಡಾವಣೆ ಜನ ಒತ್ತಾಯವನ್ನು ಮಾಡಿದ್ರು. ಅಲ್ಲಿ ಆ ಒಂದು ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಮುನಿರಾಜು ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು. CM ಯಡಿಯೂರಪ್ಪಾಜಿ ಅವರು, ಮಾಜಿ CM ಯಡಿಯೂರಪ್ಪಾಜಿ ಅವರು ಬಂದು ಖುದ್ದಾಗಿ ವೀಕ್ಷಣೆ ಮಾಡಿ ಎಲ್ಲ ಬಂದು ಆಶ್ವಾಸನೆ ಕೊಟ್ಬಿಟ್ಟೆಲ್ಲ ಹೋದ್ರು. ಅವ್ರ ಕೈ ಕೆಳಗಡೆ ಅಂತ ಅಧಿಕಾರಿಗಳು ಯಾರಿದ್ದಾರೆ ಅವ್ರು ಬಂದು ಏನೂ ಶಾಶ್ವತವಾಗಿ ಇದು ಮಾಡಿಲ್ಲ ಸರ್. ನಮ್ಮ ಅಶೋಕ್ ಸಾಹೇಬ್ರ ವರ್ಷನೇ ಬಂದ್ಬಿಟ್ಟು 25,000 ರೂಪಾಯಿ ಎಲ್ಲ ಕೊಟ್ಬಿಟ್ಟು ಹೋಗಿರೋದು ಇದೆ. ನಿನ್ನೆ ರಾತ್ರಿ 1 ಗಂಟೆವರೆಗೂ ಬಂದ್ಬಿಟ್ಟು ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರೆಲ್ಲ ಬಂದ್ಬಿಟ್ಟು ವಾರ್ಡ್ ನೀರು ತೊಗೊಂಬಂದೆಲ್ಲ ಕ್ಲೀನ್ ಮಾಡಿಸಿದ್ದಾರೆ ಸರ್. ಟೆಂಪರರಿ ಸೊಲ್ಯೂಷನ್ ಆಗ್ತಾ ಇದೆ ಹೊರತು ಪರ್ಮನೆಂಟ್ ಸೊಲ್ಯೂಷನ್ ಆಗಿಲ್ಲ ಸರ್. ಇವಾಗ ಏನಾಗ್ತದೆ, ತಿನ್ನಕ್ಕೆ ಯಾರ ಮನೆಯಲ್ಲೂ ರೇಷನ್ ಇಲ್ಲ ಸರ್, ಎಲ್ಲ ಹೋಗ್ಬಿಟ್ಟಿದೆ. ಪ್ರತಿ ಸತಿ ಹಿಂಗೆ ಆದಾಗ 25,000 ರೂಪಾಯಿ ಇಲ್ಲ 10,000 ರೂಪಾಯಿನೋ ಪರಿಹಾರ ಧನ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ನಮಗೆ ನಾನು ಏನು ಕೇಳ್ಕೊತಾ ಇದ್ದೀನಿ ನಮ್ಮ ಬಡಾವಣೆ ಜನರ ಪರವಾಗಿ ಏನಂದರೆ, ಸರ್ ನಮ್ಗೆ 5,000 ರೂಪಾಯಿ ಬೇಡ, ನಮಗೆ ಏನಾದ್ರೂ ನಮಗೆ ಶಾಶ್ವತ ಪರಿಹಾರ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಇಲ್ಲಿರೋವಂಥ ಜನಗಳೆಲ್ಲ ಬಂದ್ಬಿಟ್ಟು ಲೋವರ್ ಮಿಡಲ್ ಕ್ಲಾಸ್ ಜನಗಳು ಸರ್. ಆಟೋ ಓಡಿಸೋರು ಇದ್ದಾರೆ, ಮನೆ ಕೆಲಸ ಮಾಡೋದಾರೆ, ಛತ್ರದ ಕೆಲಸಕ್ಕೆ ಹೋಗೋರು ಇದ್ದಾರೆ, ದಿನಗೂಲಿಯವರು ಇದ್ದಾರೆ, ಈ ಥರ ವ್ಯಾಪಾರ ಮಾಡ್ಕೊಂಡಿರೋವಂಥ ಜನಗಳು ಸರ್. ಇವಾಗ ಆಟೋಗಳೆಲ್ಲ ಸುಮಾರು ಒಂದು 15-20 ಆಟೋ ನೀರಲ್ಲಿ ಮುಳುಗಡೆ ಆಗಿದೆ, ಸ್ಟಾರ್ಟ್ ಆಗ್ತಾಯಿಲ್ಲ. ಇವಾಗ ನೀವು ನೋಡ್ತಿರ್ಬೋದು ಎಲ್ಲ ಆಟೋಗಳು ಅಲ್ಲಲ್ಲೇ ನಿಂತಿದೆ, ಅವ್ರ ದುಡಿಮೆ ಇಲ್ಲ.
ಈಗ ರಾತ್ರಿ ಮಳೆ ಬಂತು, ಮತ್ತೆ ಇಲ್ಲಿ ಮಳೆ ನೀರಲ್ಲಿ ಎಷ್ಟೊತ್ತು ಕೆರೆ ಮಾಡಿದ್ರು, ಮತ್ತೆ ಹೇಗೆ ಅಂತೇಳಿ ಸರ್ ನಮ್ಮ ಒಂದು ಜೀವನ ಏನಾಗ್ಬಿಟ್ಟಿತ್ತು, ತುಂಬಾ ಅಸ್ತವ್ಯಸ್ತ ಆಗ್ಬಿಟ್ಟಿತ್ತು ಸರ್. ಇಲ್ಲಿ ಮಳೆ ಬಂದಿದ ಮೇಲೆ ಅನ್ಲೆಸ್ ಅಂಟಿಲ್ ಮಳೆ ಕಡಿಮೆ ಆಗೋವರೆಗೂ ನಾವು ನೀರು ಹೊರಗಡೆ ಹಾಕೋ ಒಂದು ಸಾಧ್ಯತೆನೇ ಇರಲಿಲ್ಲ. ಯಾಕಂದ್ರೆ ಹೊರಗಡೆ ಹಾಕಿದ್ರೆ ಮತ್ತೆ ಒಳಗಡೆ ಬರುತ್ತೆ. ನಾನು ಅದನ್ನ ಫೇಸ್ಬುಕ್ ಲೈವ್ ಮಾಡಿದೆ ನಾನು. ಯಾಕಂದ್ರೆ ಪ್ರತಿ ಸತಿ ನನ್ನ ಫೇಸ್ಬುಕ್ ಪೇಜಲ್ಲಿ ಮಳೆ ಬಂದ ಈ ತರ ಒಂದು ಪರಿಸ್ಥಿತಿ ಬಂದಾಗ ನಾನು ಪ್ರತಿ ವರ್ಷನೂ ನಾನು ಲೈವ್ ಮಾಡಿದ್ದೀನಿ ನಾನು. ಯಾಕಂದ್ರೆ ಲೈವ್ ನಲ್ಲಿ ಯಾವುದೇ ತರ ನಾನು ಎಡಿಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನಾನು ಇದನ್ನ ಲೈವ್ ಮಾಡಿದ ತಕ್ಷಣ ಏನು ನಮ್ಮ ಮೀಡಿಯಾದವ್ರು ಯಾರಿದ್ದಾರೆ ಫಸ್ಟ್ ಅವರೇ ಬಂದು ನಮಗೆ ಸ್ಪಂದನೆ ಮಾಡಿದ್ರು ಸರ್. ನಾನು ಮಾಧ್ಯಮ ಮಿತ್ರರಿಗೆ ತುಂಬಾ ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದಾದ್ಮೇಲೆ ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ಯಾರಿದ್ದಾರೆ ಅವ್ರು ಬಂದ್ಬಿಟ್ಟು ಇಲ್ಲಿ ಕೆಲಸನ ಸ್ಟಾರ್ಟ್ ಮಾಡಿದ್ರು. ಸೊ ನಾನಿವಾಗ ಈ ಒಂದು ಮಾಧ್ಯಮ ಮುಖಾಂತರ ಏನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಮಗೆ ಒಂದು ಶಾಶ್ವತ ಪರಿಹಾರ ಮಾಡಿಕೊಡಿ ಅಂದ್ಬಿಟ್ಟು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಇದು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರ್ತದ್ದು ಏನು, ಈಗಾಗಲೇ ಸಾಕಷ್ಟು ಜನ ಬರ್ತಾರೆ, ಒಂದು ಪರಿಹಾರ ಮತ್ತೆ ಏನು ತಾತ್ಕಾಲಿಕವಾಗಿ ಕೊಟ್ಟು ಹೋಗ್ತಾರೆ, ಆದರೆ ಶಾಶ್ವತವಾಗಿ ಒಂದು ಪರಿಹಾರ ಮಾಡಬೇಕು, ಮಳೆ ನೀರು ಬರದಂತೆ ಮುನ್ನೆಚ್ಚರಿಕೆಯನ್ನ ಕೈಗೊಳ್ಳಬೇಕು ಅಂತೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಆಗ್ರಹ ಮಾಡ್ತಾ ಇರೋದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ರಾತ್ರಿ ಮಹಾಮಳೆಯ ಅವಾಂತರ. ನಗರದ ಹಲವೆಡೆ ಧರೆಗುರುಳಿದ್ವು. 20ಕ್ಕೂ ಹೆಚ್ಚು ಮರಗಳು ಜಯನಗರ, ಯಲಹಂಕ, ವಿಜಯನಗರದಲ್ಲಿ ಮರಗಳು ಧರೆಗುರುಳಿದ್ದಂಥದ್ದು. ಅಲ್ಲೂ ಕೂಡ ಅಷ್ಟೇ, ಮರಗಳು ಬಿದ್ದಂಥ ಸಂದರ್ಭದಲ್ಲಿ ಕೆಲವೊಂದು ಕಡೆ ವಿದ್ಯುತ್ ಸಂಪರ್ಕ ಕಡಿತ ಆಗಿತ್ತು. ಅಲ್ಲಿನ ಜನ ಪರದಾಡುವಂಥ ಪರಿಸ್ಥಿತಿ ಇತ್ತು. ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಮರ ಬಿದ್ದಂಥ ಸಂದರ್ಭದಲ್ಲಿ ರೆಂಬೆ ಕೊಂಬೆಗಳು ಕೂಡ ಸಾಕಷ್ಟು ಕಡೆ ಬಿದ್ದಿದ್ವು. ಜೋರಾಗೇ ಬಂತು ಮಳೆ ಬೆಂಗಳೂರಿನಲ್ಲಿ ನಿನ್ನೆ. 100ಕ್ಕೂ ಹೆಚ್ಚು ಮರದ ರೆಂಬೆ ಕೊಂಬೆ ನೆಲಕ್ಕೆ ಬಿದ್ದಿದ್ವು. 30ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ. ರಾತ್ರಿ ಪೂರ್ತಿ ಕರೆಂಟ್ ಇಲ್ಲದೆ ಆ ಭಾಗದಲ್ಲಿ ಜನರು ಪರದಾಟವನ್ನು ಮಾಡಿದ್ದಾರೆ. ಇನ್ನು ಸಜ್ಜನರ ವೃತ್ತದ ಬಳಿ ಮರದ ಕೊಂಬೆ ಧರೆಗುರುಳಿದ್ದು ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಬರೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂಥ ಧಾರಾಕಾರ ಮಳೆಗೆ ಬೆಂಗಳೂರಿನಲ್ಲಿ 20ಕ್ಕೂ ಹೆಚ್ಚು ಮರಗಳು ಧರೆಗುರುಳಿದಿವೆ. ಈಗ ನಾವು ಬೆಂಗಳೂರಿನ ಸಜ್ಜನರಾವ್ ಸರ್ಕಲ್ನಲ್ಲಿ ಅಂದರೆ ಜೈನ್ ಕಾಲೇಜ್ನ ಮುಂಭಾಗದಲ್ಲಿರುವಂಥ ದೊಡ್ಡ ಮರ ಇದು. ಇದರ ದೊಡ್ಡ ಕೊಂಬೆ ಕೆಳಗಡೆ ಬಿದ್ದಿದೆ. ನಿನ್ನೆ ರಾತ್ರಿ 11 ಗಂಟೆಗೆ ಆ ವೈರ್ಗಳೆಲ್ಲವೂ ಕೂಡ ನೋಡ್ಬೋದು. ನಿಮಗೆ ಕೇಬಲ್ನ ವೈರ್ಗಳೆಲ್ಲವೂ ಕೂಡ ಕಟ್ಟಾಗಿದ್ದಾವೆ, ಅವುಗಳಿಗೆ ಜಾಯಿಂಟ್ ಆಗಿರೋದು. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಒಟ್ಟು 20ಕ್ಕೂ ಹೆಚ್ಚು ಮರಗಳು ಬಿದ್ದಿದ್ದಾವೆ. 100ಕ್ಕೂ ಹೆಚ್ಚು ಈ ರೀತಿಯ ರೆಂಬೆ ಕೊಂಬೆಗಳೆಲ್ಲವೂ ಕೂಡ ಬಿದ್ದಿರೋದು. ಯಲಹಂಕ, ಬೊಮ್ಮನಹಳ್ಳಿ, ಬೇರೆ ಬೇರೆ ಏರಿಯಾದಲ್ಲೂ ಕೂಡ ಈ ರೀತಿ ಪರಿಸ್ಥಿತಿ ಇದೆ. ಜಯನಗರ ಮತ್ತು CM ಮನೆ ಹಿಂಭಾಗ RT ನಗರದಲ್ಲೂ ಕೂಡ ದೊಡ್ಡ ದೊಡ್ಡ ಮರಗಳು ಬಿದ್ದಿರುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇನ್ನು ವಿದ್ಯುತ್ ಕಂಬಗಳು ಸಹಿತ, ಯಾಕಂದರೆ ಬಿರುಗಾಳಿ ಸಹಿತ ಮಳೆ ಆಗಿರೋದು. 30ರಿಂದ 40 ಕಿಲೋಮೀಟರ್ ಸ್ಪೀಡಲ್ಲಿ ಬಿರುಗಾಳಿ ಸಹಿತ ಮಳೆ ಆಯಿತು. ಸೊ ಈ ಕಾರಣಕ್ಕಾಗಿ ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳಲ್ಲಿ ಸಾಕಷ್ಟು ಹಾನಿಯಾಗಿರೋದು. ಈಗ BBMP ಅರಣ್ಯ ಇಲಾಖೆಯ ಸಿಬ್ಬಂದಿ ಆಗಮಿಸಿ ಇಲ್ಲಿರುವಂಥ ಏನು ಬಿದ್ದ ರೆಂಬೆ ಏನಿದೆ ಅದನ್ನು ತೆರವುಗೊಳಿಸುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಎಷ್ಟು ಗಂಟೆಗೆ ಆಯ್ತಿದ್ದು? ಈ ರೀತಿ ಬೇರೆ ಎಲ್ಲಾದರೂ ಕಂಪ್ಲೇಂಟ್ ಇದೆಯಾ ಸರ್? ಗೊತ್ತಿಲ್ಲ ಸರ್, ಬಟ್ ಆದರೆ ನಮ್ಮ ಕಾಲೇಜಲ್ಲಿ ರಾತ್ರಿ ಆಗಿರೋದು. ಇದು ರಾತ್ರಿ 11-11:30 ಆಗಿದೆ ಸರ್. ಅವಾಗ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಇದ್ದು ನಮಗೆ ಇನ್ಫಾರ್ಮ್ ಮಾಡಿದ್ರು. ತಕ್ಷಣ ನಾನು ಬೆಳಗ್ಗೆ ಬಂದು ನೋಡಿದಾಗ ಮತ್ತೆ ನಮ್ಮ BBMP ಅವರು ಕೂಡ ಬಂದಿದ್ರು. ಎಲ್ಲ ಸೇರ್ಕೊಂಡೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಸರ್. ನಿಮ್ಮ ಕರೆಂಟ್ ಏನು ಹೋಗಿತ್ತಾ ನಿನ್ನೆ ನೈಟ್ ಎಲ್ಲ? ಸರ್ ಕರೆಂಟ್ ಏನು ಹೋಗಿರಲಿಲ್ಲ ಸರ್. ಆದರೆ ಕರೆಂಟ್ ಹೋಗಿದ್ರು ಕೂಡ ನಮಗೆ ಜನರೇಟರ್ ಇರುತ್ತೆ ಸರ್, ಏನು ತೊಂದರೆ ಇಲ್ಲ ಸರ್. ಸೊ ಇದು ಸ್ಥಳೀಯರು ಮತ್ತು ಕಾಲೇಜ್ನ ಅವರು ಹೇಳ್ತಿರೋದು. ಸೊ ಇಲ್ಲಿ ಈಗೇನು ನೋಡ್ತಾ ಇದ್ರೆ ಈಗ ತೆರವುಗೊಳಿಸುವಂಥ ಕಾರ್ಯ ಆಗ್ತಾ ಇದೆ. ಇದೇ ರೀತಿಯಾಗಿ ಬೆಂಗಳೂರಿನ ಬಹುತೇಕ ಕಡೆಗೆ ಮರದ ರೆಂಬೆ ಕೊಂಬೆಗಳೆಲ್ಲ ಕೂಡ ಬಿದ್ದರು. 100ಕ್ಕೂ ಹೆಚ್ಚು. ಇನ್ನು ವಿದ್ಯುತ್ ಕಂಬಗಳು ಸಹಿತ 50ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಬಿದ್ದಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಕುಮಾರಸ್ವಾಮಿ ಲೇಔಟ್ನಲ್ಲಿ ಮನೆಗಳಿಗೆ ನುಗ್ಗಿರುವಂತದ್ದು ನೀರು. 5 ತಿಂಗಳ ಮಗುವಿನೊಂದಿಗೆ ದಂಪತಿ ರಾತ್ರಿ ಇಡೀ ಜಾಗರಣೆಯನ್ನು ಮಾಡಿದ್ದಾರೆ. ಮಗು ತಾಯಿಯನ್ನ ಸ್ಟೇಜ್ ಮೇಲೆ ಕೂರಿಸಿ ರಕ್ಷಣೆಯನ್ನ ಮಾಡಲಾಗಿದೆ. ಕುಮಾರಸ್ವಾಮಿ ಲೇಔಟ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿತ್ತು. ಸುಮಾರು 4-5 ಅಡಿಯಷ್ಟು ನೀರು ರೋಡಲ್ಲೂ ಕೂಡ ನಿಂತ್ಕೊಂಡಿತ್ತು. 5 ತಿಂಗಳ ಮಗುವಿನೊಂದಿಗೆ ಅಲ್ಲಿ ತಾಯಿ ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ ಇತ್ತು. ತಾಯಿಯನ್ನ ಅಲ್ಲೇ ಒಂದು ಸುರಕ್ಷಿತ ಸ್ಥಳದಲ್ಲಿ ಕೂರಿಸಲಾಗಿತ್ತು. ಮಹೇಂದ್ರ, ಲಾವಣ್ಯ ಎಂಬುವರ ಮನೆಗೆ ನೀರು ನುಗ್ಗಿತ್ತು. 5 ತಿಂಗಳ ಮಗು ಇಟ್ಕೊಂಡು ಮನೆಯನ್ನ ಕ್ಲೀನ್ ಮಾಡಿದ್ದಾರೆ ಲಾವಣ್ಯ. ರಾತ್ರಿಯಿಂದ ಮಕ್ಕಳು ಮಲಗಿಲ್ಲ ಅಂತ ಲಾವಣ್ಯ ತಮ್ಮ ಅಳಲನ್ನ ತೋಡ್ಕೊಂಡು ಹಿಂಗೆ ಅಲ್ಲಿ ದೃಶ್ಯಾವಳಿ ತೋರಿಸ್ತಾ ಇದೆ. ಬಗ್ಗೆ ಸಂತ್ರಸ್ತೆ ಲಾವಣ್ಯ ನ್ಯೂಸ್ 18 ಜೊತೆ ಮಾತನಾಡ್ತಾ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ, ನೋಡ್ಕೊಂಡು.
ಬೆಂಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ KS ಲೇಔಟ್ನ ಈ ಒಂದು ತಗ್ಗು ಪ್ರದೇಶ ಏನಿದೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಏನು ಈ ಒಂದು ನಾವಿರುವಂತಹ ಒಂದು ಸ್ಥಳ ಏನಿದೆ, ಈ ಒಂದು ಭಾಗದಲ್ಲಿ ಸುಮಾರು 3-4 ಅಡಿಯಷ್ಟು ನೀರು ಮನೆಗಳಿಗೆ ನುಗ್ಗಿ ಜನ ಒಂದು ರಾತ್ರಿ ಇಡೀ ಒಂದು ಜಾಗರಣೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಏನು ಮನೆಯಲ್ಲಿದ್ದಂತಹ ವಸ್ತುಗಳು ಮತ್ತೆ ಏನು ದಿನಸಿ ಇರ್ಬೋದು, ಎಲೆಕ್ಟ್ರಾನಿಕ್ ವಸ್ತುಗಳು ಇರ್ಬೋದು, ಎಲ್ಲವೂ ಸಹ ಸಂಪೂರ್ಣವಾಗಿ ಮಳೆ ನೀರಿನಿಂದ ಒಂದು ಜಲಾವೃತವಾಗಿ ಎಲ್ಲ ವಸ್ತುಗಳು ಒಂದು ರಸ್ತೆಗೆ ಬರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು. ಸುಮಾರು ನಾವೇನು ಆ ಗೋಡೆಯಲ್ಲಿ ನೋಡಬಹುದು 3-4 ಅಡಿಯಷ್ಟು ನೀರು ಈ ಒಂದು ರಸ್ತೆಯಲ್ಲಿ ನಿಂತಿದೆ. ಅಂದ್ರೆ ಆ ಒಂದು ನೀರು ಮನೆಗಳಿಗೂ ಸಹ ನುಗ್ಗಿ ಒಂದು ಸಾಕಷ್ಟು ಜನ ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು. ಮನೆಗಳಲ್ಲಿ ಸುಮಾರು 2 ಅಡಿಯಷ್ಟು ನೀರು ನಿಂತ್ಕೊಂಡು ಜನ ರಾತ್ರಿ ಇಡೀ ಒಂದು ನಿದ್ದೆ ಮತ್ತೆ ಊಟ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಈ ಒಂದು ಭಾಗದಲ್ಲಿ ನಿರ್ಮಾಣ ಆಗಿರುವಂತದ್ದು. ಮತ್ತೆ ಈಗಲೂ ಸಹ ಜನ ಆ ಒಂದು ಮಳೆ ನೀರನ್ನ ತೆರು ಮಾಡಿ ಮತ್ತೆ ಮನೆಗಳನ್ನ ಸ್ವಚ್ಛ ಮಾಡುವಂತ ಕೆಲಸದಲ್ಲಿ ಇನ್ನೂ ಸಹ ನಿರತರಾಗಿದ್ದಾರೆ. ಯಾಕಂದ್ರೆ ರಾತ್ರಿ ಬಂದಂತ ಒಂದು ಧಾರಾಕಾರ ಮಳೆ ಅಷ್ಟು ದೊಡ್ಡ ಮಟ್ಟದ ಒಂದು ಪರಿಣಾಮವನ್ನ ಈ ಒಂದು ಭಾಗದಲ್ಲಿ ಉಂಟು ಮಾಡಿರುವಂತದ್ದು. ಆದ್ರೂ ಸಹ ಏನು ದೊಡ್ಡ ಮಟ್ಟದ ಒಂದು ಮಳೆ ನೀರು ಮತ್ತೆ ರಾಜಕಾಲುವೆ ನೀರು ಮನೆಗಳಿಗೆ ನುಗ್ಗಿರುವಂತದ್ದು. ಎಲ್ಲವನ್ನು ಸಹ ಹೊರಗಡೆ ಹಾಕಿ ಅದನ್ನ ಏನು ಒಣ ಹಾಕುವಂತ ಕೆಲಸವನ್ನು ಸಹ ಮಾಡ್ತಾ ಇರುವಂತದ್ದನ್ನ ನೋಡಬಹುದು. ಏನು ಮನೆಯಲ್ಲಿರುವಂತಹ ವಸ್ತುಗಳು ಸಹ ಎಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿರೋದ್ರಿಂದ ಏನು ಇಲ್ಲಿನ ನಿವಾಸಿಗಳು ಆ ಒಂದು ವಸ್ತುಗಳನ್ನ ಮನೆಯಿಂದ ಹೊರಗಡೆ ಹಾಕಿ ಅದನ್ನ ಸ್ವಚ್ಛಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೂ ಸಹ ಕೆಲವು ಮನೆಗಳಲ್ಲಿ ಏನು ಒದ್ದೆ ಇರಬಹುದು ಮತ್ತೆ ಬೇರೆ ಬೇರೆ ವಸ್ತುಗಳು ಏನು ಹಾನಿಯಾಗಿದೆ ಅದನ್ನ ತೆರು ಮಾಡುವಂತ ಕೆಲಸದಲ್ಲಿ ನಿರತರಾಗಿರೋದನ್ನ ನಾವು ನೋಡಬಹುದು. ಏನು ಮನೆಯಲ್ಲಿ ಇರುವಂತಹ ವಸ್ತುಗಳು ಎಲ್ಲ ಸಹ ಸಂಪೂರ್ಣವಾಗಿ ನೆಂದೋಗಿರೋದ್ರಿಂದ ಅವುಗಳನ್ನ ಏನು ಬೀರಿನಲ್ಲಿರುವಂತಹ ವಸ್ತುಗಳು ಮತ್ತೆ ಬಟ್ಟೆಗಳನ್ನ ಎಲ್ಲವನ್ನೂ ಸಹ ಹೊರಗಡೆ ತೆಗೆದು ಅದನ್ನ ಸ್ವಚ್ಛ ಮಾಡುವಂತ ಕೆಲಸದಲ್ಲಿ ಪಾಪ ಈ ಒಂದು ಮಹಿಳೆಯರು ಮಾಡ್ತಾ ಇರೋದು. ಈ ಒಂದು ಮಹಿಳೆಯರು ಸಹ ನಮ್ಮ ಜೊತೆ ಇದ್ರೆ ಅವ್ರದ್ದು ಮಾತಾಡಿಸಬಹುದು. ಎಷ್ಟೊತ್ತಿಗೆ ಮಳೆ ಬಂತು, ಏನಾಯ್ತು ಅಂತ ಹೇಳಿ? ನೋಡಿ ಸರ್, ರಾತ್ರಿ ಮಳೆ ಬಂದಿರೋದು ಈ ತರ ಎಲ್ಲ ಮಳೆ ಬಂದ್ ನೀರೆಲ್ಲ ತುಂಬ ಹೋಗೈತೆ. ಮನೆಗೆ ರೇಷನ್ ಎಲ್ಲ ಮಕ್ಕಳದು ಬಟ್ಟೆ ಎಲ್ಲ ನೆಂದೋಗೈತೆ, ಬುಕ್ ಎಲ್ಲ ನೆಂದೋಗೈತೆ. ಹೇಳಿ ಏನಂತ ಮಾಡೋದು ನಾವು? ಈಗೆಲ್ಲ ಸ್ವಚ್ಛ ಮಾಡಿದ್ರ, ಯಾರಾದ್ರೂ ಕೇಳಿದ್ರ ನಿಮ್ಗೆ ಏನಾಗಿದೆ? ಬಂದ್ ನೋಡ್ಕೊಂಡು ಹೋಗೋರೆ, ಎಲ್ಲ ನೋಡ್ಕೊಂಡು ಇದ್ ಮಾಡ್ತೀನಿ ಅಂದ್ರೆ ಅಷ್ಟೇ. ತಿರ್ಗಾ ಹಂಗೆ ಬರ್ತಾರೆ ಹೋಗ್ತಾರೆ ಅಷ್ಟೇ ಸರ್. ನಮ್ಗೇನು ಮಾಡಿಲ್ಲ ಪರ, ಕ್ಲೀನಾಗಿ ಮಳೆ ಬರಂಗ್ ನೀರ್ ಹೋಗೋ ತರ ಮಾಡಿದ್ರೆ ಸಾಕು. ಒಂದು ಇಲ್ಲ ಇವಾಗ ಹಾಕೊಳಕ್ಕೂ ಬಟ್ಟೆ ಕಲ್ ತಂದು ಇಟ್ಟಿದೀವಿ, ಮಕ್ಳು ಮಳ್ಕೊಳ್ಳಿ ಸ್ವಲ್ಪ ಅಂದ್ಬಿಟ್ಟು. ರಾತ್ರಿ ಸುಮಾರು 3-4 ಗಂಟೆಗಳ ಕಾಲ ಒಂದು ನೀರಿನಲ್ಲೇ ಕಾಲ ಕಳೆದಿರುವಂತಹ ಒಂದು ಸನ್ನಿವೇಶ ಈ ಒಂದು ಮನೆಯಲ್ಲಿ ಕಂಡು ಬಂದಿರುವಂತದ್ದು. ಈಗ ನೋಡ್ಬೋದು, ಏನು ಮನೆಯಲ್ಲಿದ್ದಂತ ಒಂದು ಅಕ್ಕಿ ಮತ್ತೆ ರಾಗಿ ಏನಿದೆ, ದವಸ ಧಾನ್ಯಗಳು, ಅವು ಎಲ್ಲ ಸಂಪೂರ್ಣವಾಗಿ ನೀರಿನಲ್ಲಿ ನೆಂದು ಒದ್ದೆ ಆಗಿರುವಂತದ್ದು. ಅವುಗಳನ್ನ ಈಗ ಹೊರಗಡೆ ಇಟ್ಟು ಅದನ್ನ ರೆಡಿ ಮಾಡುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಮತ್ತೆ ಅದೇ ರೀತಿ ನೋಡಬಹುದು, ಈ ಒಂದು ಮನೆಯಲ್ಲಿ ಏನು ಪುಟ್ಟ ಮಗು ಇದೆ, ಒಂದು 5 ತಿಂಗಳ ಮಗು ಇರುವಂತದ್ದು. ಆ ಮಗುವನ್ನು ಸಹ ರಾತ್ರಿ ಒಂದು ಮಳೆ ನೀರು ತುಂಬಿಕೊಂಡಿದ್ದರಿಂದ ಪೋಷಕರು ಪಾಪ ಮಗುವನ್ನ ಕೈಯಲ್ಲಿ ಇಟ್ಕೊಂಡು ಸುಮಾರು ಒಂದು 3-4 ಗಂಟೆಗಳ ಕಾಲ ಈ ಒಂದು ಮನೆಯಲ್ಲಿ ಆ ಒಂದು ಸ್ಟೆಪ್ಸ್ ಏನಿದೆ ಅದ್ರ ಮೇಲೆ ಸುಮಾರು ಒಂದು 3-4 ಗಂಟೆಗಳ ಕಾಲ ಆ ಒಂದು ತಾಯಿ ಅಲ್ಲಿ ಕೂತ್ಕೊಂಡು ಆ ಮಗುವನ್ನ ರಕ್ಷಣೆ ಮಾಡಿರುವಂತದ್ದು. ಈಗ ನಮ್ಮ ಜೊತೆ ಈ ಒಂದು ಮನೆಯ ಒಂದು ನಿವಾಸಿಯಾಗಿರುವಂತಹ ವ್ಯಕ್ತಿ ಇದ್ರೆ ಅವ್ರನ್ನು ಕೇಳಬಹುದು. ಸರ್, ಎಷ್ಟೊತ್ತಿಗೆ ಮಳೆ ಬಂತು ಮತ್ತೆ ಪುಟ್ಟ ಪಾಪು ಎಲ್ಲ ಇತ್ತು? 7:30 ಮಳೆ ಬಂದಿದ್ದು. 7:30 ಹಿಡಿದು ಮಿನಿಮಮ್ ಅಂದ್ರೆ ನೈಟು ಒಂದು 11:30-12 ಗಂಟೆವರೆಗೂ ಮಳೆ ಬರ್ತಾ ಇದ್ದೇನೆ ಇತ್ತು. ಬಂದಿದ್ದು ತುಂಬ್ಕೊಂಡು ಹಾಗೆ ತಿರ್ಗಾ ಮಳೆ ಬಂದು ಸ್ಟಾರ್ಟ್ ಆಗಿದ್ದು. ಮಿನಿಮಮ್ ಅಂದ್ರೆ ನೀರು ತುಂಬ್ಕೊಂಡಿದ್ದು 9:15 ಫುಲ್ ನೀರು ತುಂಬ್ಕೊಬಿಡ್ತು. ಇಲ್ಲಿರೋರೆಲ್ಲ ಗಾಡಿ ಎತ್ಕೊಳ್ತಾ ಇದಾರೆ. ಅಲ್ಲಿ ಫುಲ್ಲು ಮನೆ ತುಂಬ ಹೋಗ್ಬಿಟ್ಟಿದೆ. ಆ ಕಡೆ ಫುಲ್ ಓಪನ್ ಆಗ್ಬಿಟ್ಟಿದೆ. ಬರ್ತಾ ಇದೆ ಚೇಂಬರ್ ನೀರು, ಅದು ಇದು ಬಾತ್ರೂಮ್ ನೀರೆಲ್ಲ ಫುಲ್ ಮನೆ ಒಳಗಡೆನೇ ಇದೆ. ಪ್ರತಿಯೊಂದಕ್ಕೂ ನಾವು ಯಾರ ಹತ್ರ ಹೇಳಕ್ಕೊಳಕ್ಕಾಗ್ತಲ್ಲ. ಬರ್ತಾರೆ ಹೋಗ್ತಾರೆ, ಏನೋ ಒಂದು ಮಾಡ್ತೀನಿ ಅಂತಾರೆ, ಬರ್ತಾರೆ ಟ್ರ್ಯಾಕ್ಟರ್ ಬರ್ತಾರೆ, ಮಣ್ಣು ಎತ್ಕೊಂತಾರೆ, ಹೋಗ್ತಾ ಇರ್ತಾರೆ ಅವ್ರ ಪಾಡಿಗೆ. ಅವ್ರು ಕೇಳಿದ್ರೆ ಬರ್ತೀವಿ, ಇನ್ನೊಂದು ಬಂದ್ ಮಾಡ್ತೀವಿ, ಇಷ್ಟು ಬಿಟ್ರೆ ಬೇರೆ ಏನು ಹೇಳಲ್ಲ ಅವರು. ರಾತ್ರಿ ಮಳೆ ಬಂತು, ಮಗು ಸಮೇತ ನೀವು ಆ ಒಂದು ಇದ್ರ ಮೇಲೆ ಕೂತ್ಕೊಂಡು ಆ ಸ್ಟೇರ್ಸ್ ಮೇಲೆ ರಾತ್ರಿ ಒಂದು ಜೀವನ ಮಾಡಿರೋದು ಹೇಗೆ? ಮತ್ತೆ ಆ ಮಗುನ ನಿಮ್ಮ ಮಗುನ ನೀವು ರಕ್ಷಣೆ ಮಾಡ್ಕೊಂಡು ರಾತ್ರಿ ಆ ಒಂದು ಮಳೆ ನೀರಿನಲ್ಲಿ ಇಟ್ಕೊಂಡೆ ಹಂಗೆ ಮಾಡಿದ್ದು. ಕೆಳಗಡೆ ಬಿಟ್ರೆ ಮಗು ಎಳೆ ಮಗು ಅಲ್ವಾ, ಬೀರಲ್ಲ. ನೈಟ್ 2 ಗಂಟೆವರೆಗೂ ಹತ್ಕೊಂಡೆ ಮಗುನ ಹಂಗೆ ಇಟ್ಕೊಂಡೇ ಇರೋದು. ಕ್ಲೀನ್ ಮಾಡಿ ಮಲಗೋಷ್ಟರಲ್ಲಿ 2 ಗಂಟೆ 3 ಗಂಟೆ ಆಗೋಗಿತ್ತು. ಇದು ಈ ಸ್ಥಳೀಯ ನಿವಾಸಿಗಳು ಹೇಳ್ತಿರೋದು. ಏನು ಈ ಒಂದು ಮನೆ ಆದ್ರೆ ಈ ಒಂದು ಮನೆಯಲ್ಲಿ ಪಾಪ ಏನು ನಮ್ಮ ಜೊತೆ ಮಾತನಾಡಿದಂತ ವ್ಯಕ್ತಿ ಅವ್ರ ತಾಯಿಯ ವಾಸವಾಗಿದ್ದಾರೆ. ಅಲ್ಗೂ ಸಹ ಒಂದು ಮಳೆ ನೀರು ತುಂಬಿಕೊಂಡಿತ್ತು. ಅವರು ಸಹ ರಾತ್ರಿ ಏನು ಮಳೆ ತುಂಬಿಕೊಂಡಿದ್ದಾರೆ. ಪಾಪ ಅವರ ಅನಾರೋಗ್ಯಕ್ಕೆ ತುತ್ತಾಗಿ ಅವರು ಸಹ ಒಂದು ಹಾಸಿಗೆ ನಡೆದಿದ್ರು. ಮಳೆ ನೀರು ತುಂಬಿಕೊಳ್ತಿದ್ದಂತೆ ಪಾಪ ಅವರು ಆ ಒಂದು ಹಾಸಿಗೆ ಮೇಲೆ ಹೋಗಿ ಅವ್ರೀಗ ಒಂದು ಏನು ಅಲ್ಲಿ ತಮ್ಮ ರಕ್ಷಣೆಯನ್ನು ಮಾಡ್ಕೊಂಡ್ರು. ನಂತರ ಈಗ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಒಂದು ಚಿಕಿತ್ಸೆಯನ್ನು ಸಹ ಕೊಡಿಸಿ ಈಗ ಅವರನ್ನ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಈ ಒಂದು ಭಾಗದಲ್ಲಿ ಮಳೆ ಏನು ದೊಡ್ಡ ಮಟ್ಟದಲ್ಲಿ ಒಂದು ಅವಾಂತರವನ್ನು ಸೃಷ್ಟಿ ಮಾಡಿದೆ. ಆದ್ರೆ ಯಾರು ಬಂದು ಇದುವರೆಗೂ ನಮ್ಮ ಕಷ್ಟವನ್ನ ಕೇಳಿಲ್ಲ. ಮತ್ತೆ ಆ ಒಂದು ಮಳೆ ನೀರು ಬರದಂತ ಒಂದು ಶಾಶ್ವತ ಪರಿಹಾರವನ್ನ ಇದುವರೆಗೂ ಯಾರು ಕಲ್ಪಿಸಿಲ್ಲ ಅಂತೇಳಿ ಒಂದು ಆರೋಪವನ್ನು ಸಹ ಸ್ಥಳೀಯರು ಮಾಡ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕಲಬುರಗಿಯಲ್ಲಿ ಕುಂಭದ್ರೋಣ ಮಳೆ, ಸೇತುವೆಗಳು ಜಲಾವೃತವಾಗಿದ್ದಾವೆ, ಹಳ್ಳಗಳು ಭರ್ತಿಯಾಗಿರುವಂತದ್ದು. ಆಳಂದ ಮಟಕಿ ಗ್ರಾಮದ ಸಂಪರ್ಕ ಕಡಿತವಾಗಿದೆ.
ಕಲಬುರಗಿಯಲ್ಲೂ ಕೂಡ ಅಷ್ಟೇ ಧಾರಾಕಾರವಾಗಿ ಮಳೆ ಸುರಿದಿದೆ. ಸೇತುವೆಗಳು ಜಲಾವೃತವಾಗಿರುವಂಥದ್ದು, ಹಳ್ಳಗಳೆಲ್ಲವೂ ಕೂಡ ಭರ್ತಿಯಾಗಿ ಹರಿತಾ ಇದ್ದಾವೆ. ಆಳಂದ ಮಟಕಿ ಆ ಗ್ರಾಮದ ಸಂಪರ್ಕ ಕಡಿತ ಆಗಿದೆ. ಚಿತ್ತಾಪುರದ ಅಲ್ಲೂರು ಗ್ರಾಮದಲ್ಲೂ ಕೂಡ ಮಳೆ ಅಬ್ಬರ. ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂಥ ಜಾನುವಾರುಗಳನ್ನ ರಕ್ಷಣೆ ಮಾಡಲಾಗಿದೆ. ಮಳೆ ಅಬ್ಬರಕ್ಕೆ ಕಂಗಾಲಾಗಿರುವಂಥದ್ದು ಜಿಲ್ಲೆಯ ಜನ. ಕಲಬುರಗಿಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿದಿದೆ. ಕುಂಭದ್ರೋಣ ಮಳೆಯ ಅಬ್ಬರ ಭಾಗದಲ್ಲಿ ಅದು ಕೂಡ ಅಷ್ಟೇ. ಮಳೆಯಿಂದಾಗಿ ಏನೇನೆಲ್ಲ ಅವಾಂತರ ಸೃಷ್ಟಿಯಾಗಿತ್ತು ಅನ್ನೋದನ್ನ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ ನಿಮ್ಗೆ. ಜಾನುವಾರುಗಳು ಕೊಚ್ಕೊಂಡು ಹೋಗ್ತಾ ಇದ್ವು. ಈ ಸಂದರ್ಭದಲ್ಲಿ ರಕ್ಷಣೆಯನ್ನ ಮಾಡಲಾಗಿದೆ. ಅಲ್ಲಿನ ಜನ ರಕ್ಷಣೆ ಮಾಡಿದ್ದಾರೆ ಜಾನುವಾರುಗಳನ್ನ. ಇಷ್ಟು ಎತ್ತರದಲ್ಲಿ ನೀರು ಹರಿತಾ ಇದೆ ಅನ್ನುವಂಥದ್ದನ್ನ ಗಮನಿಸಬಹುದು ನೀವು. ಆಳಂದ ಮಠಕ್ಕೆ ಸಂಪರ್ಕ ಮತ್ತು ಒಂದ್ ಕಡೆ ಕಡಿತ ಆಗಿರುವಂಥದ್ದು. ಯಾಕೆಂದ್ರೆ ಅಲ್ಲಿನ ಸೇತುವೆ ಕಂಪ್ಲೀಟ್ ಆಗಿ ಜಲಾವೃತವಾಗಿ ಹೋಗಿದೆ. ಸೊ ಹೀಗಾಗಿ ಆ ಸಂಪರ್ಕನೇ ಕಡಿತ ಆಗಿದೆ. ತುಮಕೂರು ನಗರದಲ್ಲಿ ಮನೆಗಳಿಗೆ ನುಗ್ಗಿರುವಂತದ್ದು ನೀರು. ಸದಾಶಿವನಗರದ ನಜರಾಬಾದ್, ವೀರಾಪುರ, PH ಕಾಲೋನಿಯ ಮನೆಗಳಿಗೆ ನೀರು ನುಗ್ಗಿದೆ. ತುಮಕೂರಿನಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಬಂದಿತ್ತು. ಈ ಸಂದರ್ಭದಲ್ಲಿ ಅಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ. ಸದಾಶಿವನಗರ, ನಜರಾಬಾದ್, ವೀರಾಪುರ, PH ಕಾಲೋನಿ ಎಲ್ಲ ಕಡೆನೂ ಕೂಡ ಬಡಾವಣೆಗಳಲ್ಲಿ ನೀರು ನುಗ್ಗಿತ್ತು. ಮನೆಯೊಳಗೆ 3 ಅಡಿ ನಿಂತಿರುವಂಥದ್ದು ಮಳೆ ನೀರು. ಸುಮಾರು 10ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿತ್ತು ನೀರು. ರಾತ್ರಿ ಮಳೆಗೆ ಹೈರಾಣಾಗಿದ್ದಾರೆ ತುಮಕೂರಿನ ಜನ. ಸಾಕಷ್ಟು ಕಡೆ ರಾಜ್ಯದ ಹಲವೆಡೆ ಜಿಲ್ಲೆಗಳಲ್ಲಿ ಮಳೆ ಆರ್ಭಟ ಜೋರಾಗಿತ್ತು. ತುಮಕೂರಿನಲ್ಲೂ ಕೂಡ ಅಷ್ಟೇ. ಅಲ್ಲಿನ ಕೆಲವೊಂದು ಬಡಾವಣೆಗಳಲ್ಲಿ ನೀರು ನುಗ್ಗಿತ್ತು. ಈ ಸಂದರ್ಭದಲ್ಲಿ ಜನ ಪರದಾಟವನ್ನು ಮಾಡಿದ್ದಾರೆ. ರಾತ್ರಿ ಇಡೀ ಜಾಗರಣೆ ಮಾಡುವಂಥ ಪರಿಸ್ಥಿತಿ ಇತ್ತು. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 1, 2, 3 ಬಿಗ್ ಬ್ರೇಕಿಂಗ್.